यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। MB ಪಾಟೀಲ್ರು ಒಂದು ಮಾತು ಹೇಳಿದಾರೆ. 2028ಕ್ಕೆ ಅಲ್ಪಸಂಖ್ಯಾತರನ್ನು ನಾವು MLA ಮಾಡ್ತೀವಿ ಅಂತ. ಅಂದ್ರೆ ಬಿಜಾಪುರ ಜಿಲ್ಲೆ ಜನತೆ ಕ್ಲಿಯರ್ ಮಾಡ್ಯಾರ. ಅವರು ಇಲ್ಲಿವರೆಗೆ ಅಲ್ಪಸಂಖ್ಯಾತರನ್ನು ಶಾಸಕನ ಮಾಡಕ್ಕೆ ಅವ್ರ ಪ್ರಯತ್ನ ಯಾರೂ ಮಾಡಿಲ್ಲ ಅಂತಕ್ಕಂಥದ್ದು ಕ್ಲಿಯರ್ ಆಗೈತೆ. ಅದಕ್ಕೆ ಮೊನ್ನೆ ಒಂದು ಘಟನೆ ಆಯ್ತು, ನಾವೆಲ್ಲ ನೋಡಿದ್ದು, ತಮ್ಮ ಮಾಧ್ಯಮಕ್ಕೆ ನೋಡಿದ್ದೀನಿ ನಾನು. ಎಸ್ಕಾಮದ ಒಂದು ಕಚೇರಿ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ನಗರ ಶಾಸಕರು ಬಸನಗೌಡ ಪಾಳ್ಯ ಯತ್ನಾಳರು ಭಾಳಷ್ಟು ಸ್ವಾರಸ್ಯಕರವಾಗಿ ಮಾತನಾಡಿದರು. MB ಪಾಟೀಲರು ಗುಣಗಾನ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರದ ವೇದಿಕೆಗೆ ನಾನು ಕರೆದ್ರು ಅಂತಕ್ಕಂಥದ್ದು. ಆ ರೈಲ್ವೇದಲ್ಲಿ ನಾನು ರಿಟರ್ನ್ ಬಂದೆ ಅಂತಕ್ಕಂಥ ಏನು ಸ್ವಾರಸ್ಯಕರ ಮಾತು ಹೇಳುವ ಮಾತಿನ ಬರದಲ್ಲಿ ಯಾವ ನಮ್ಮ ನಗರ ಶಾಸಕ ಬಸನಗೌಡ ಪಾಳ್ಯ ಯತ್ನಾಳರು ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ಬೇರೆ ಬೇರೆ ರಾಜಕಾರಣ ಬಗ್ಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾತಾಡುವಂಥ ಸುಳ್ಳು ಮಾತುಗಳನ್ನ ಮಾತಾಡ್ತಕ್ಕಂಥ ಬಸನಗೌಡರು ಮಾತಿನ ಬರದಲ್ಲಿ MB ಪಾಟೀಲರು ಮತ್ತು ಬಸನಗೌಡರ ಒಂದು ಒಳ ಒಪ್ಪಂದನೂ ಕೂಡ ಅವ್ರು ಕ್ಲಿಯರ್ ಮಾಡಿಬಿಟ್ರು. ಅದಕ್ಕೆ ಇವತ್ತು MB ಪಾಟೀಲರು ಗಾಬರಿ ಆಗಿಬಿಟ್ರು. ಮುಂದೆ ಹೆಂಗತ್ತೆ ಅಲ್ಪಸಂಖ್ಯಾತರು ಬಿಟ್ಟವ್ರು ಹೆಂಗೆ ಅಂತಕ್ಕಂಥದ್ದು. ಯಾಕೆ ನೋಡಿದಾರೆ ಎಕ್ಸಾಂಪಲ್ ಮೊನ್ನೆ ಚುನಾವಣೆಯಲ್ಲಿ ದಾವಣಗೆರೆ ಚುನಾವಣೆ ಏನಾಯಿತು ಕಾಂಗ್ರೆಸ್ ಪರಿಸ್ಥಿತಿ ಅಂತಕ್ಕಂಥದ್ದು. ಇದನ್ನು ತಿಳ್ಕೊಂಡು ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ಸಿಗೆ ಅಲ್ಪಸಂಖ್ಯಾತರು ಇನ್ನು ದೂರ ಹೋಗ್ತಾರೆ ಅಂತಕ್ಕಂಥದ್ದು. ಯಾವ ರೀತಿ ಗುಜರಾತ್ನಲ್ಲಿ, ಉತ್ತರ ಪ್ರದೇಶದಲ್ಲಿ ಭಾಳಷ್ಟು ಅಲ್ಪಸಂಖ್ಯಾತರು ಇವತ್ತು ಭಾರತೀಯ ಜನತಾ ಪಕ್ಷ ವಾಲ್ತಾ ಇದ್ದಾರೆ. ಅದ್ರ ನೋವು ಇವತ್ತು ಅವ್ರಿಗೆ ಕಾಡ್ತಾ ಇದೆ. ಅವ್ರು ಹೇಳಿದ್ದಾರೆ 8ಕ್ಕೆ 8 ಕಾಂಗ್ರೆಸ್ ಶಾಸಕರನ್ನ ಆರಿಸ್ತಾ ಸಾಧ್ಯ ಇಲ್ಲ ನಿಮಗೆ. ನಾನು ಈಗ ಮೊದಲೇ ಪತ್ರಿಕಾಗೋಷ್ಠಿ ಹೇಳಿದ್ದು ನಾನು MB ಪಾಟೀಲರಿಗೆ, ನೀವು ಮುಖ್ಯಮಂತ್ರಿ ಆಸೆ ಇದ್ದವ್ರಿದ್ರಿ, ನೀವು ಏನ್ರಿ ಮುಖ್ಯಮಂತ್ರಿ ಆಗ್ಬೇಕು ಕನಸಿತ್ತಂದ್ರೆ ನೀವು 2020 ಬಂಟ್ರ ಒಳಗೆ ಈಗೇನು ಅವಕಾಶ ಇದೆ 2 ವರ್ಷ, ಈಗ ನೀವು ಪ್ರಯತ್ನ ಮಾಡ್ಬೋದು. ಮುಂದಿನ ಸಲ 2028ಕ್ಕೆ 8ಕ್ಕೆ 8 ಇಲ್ಲಿ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿಗಳು ಆರಿಸಿ ಬರ್ತಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ. ಇವತ್ತು ಅಲ್ಪಸಂಖ್ಯಾತರು ಜಾಗೃತರಾಗ್ಯಾರ. ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ BR ವಿಜೇಂದ್ರ ಇರ್ಬೋದು, ನಮ್ಮ ಸಂಸದರು ಜಿಗಜಿಣಗಿ ಸಾಹೇಬರು ಕೂಡ ಭಾಳಷ್ಟು ಆ್ಯಕ್ಟಿವ್ ಆಗಿ ಇವತ್ತು ಬಿಜಾಪುರ ಜಿಲ್ಲೆ ಜನತೆಯಾಗಿ ಸ್ಪಂದಿಸ್ತಾ ಇದ್ದಾರೆ. ಬರುವ ದಿನಮಾನದಲ್ಲಿ ಇವರು ನಮ್ಮ ಜಿಗಜಿಣಗಿ ಸಾಹೇಬರ ನೇತೃತ್ವದಲ್ಲಿ ನಾವು 8ಕ್ಕೆ 8 ಮತಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ತದೆ. ಮತ್ತು ಇನ್ನೊಂದು ಅಲ್ಪಸಂಖ್ಯಾತರ ಬಗ್ಗೆ ನಾನು ಹೇಳೋದೇನಂದ್ರೆ, ಇವತ್ತು ಅಲ್ಪಸಂಖ್ಯಾತರನ್ನ ಬರೀ ಬಳಕೆ ಮಾಡ್ಕೊಂಡ್ರಿ ಇವರು ಅಲ್ಪಸಂಖ್ಯಾತರನ್ನು ಕಾಂಗ್ರೆಸ್ ಸರ್ಕಾರ. ಇವತ್ತು ಅಲ್ಪಸಂಖ್ಯಾತರಿಗೆ ಏನು ಮಾಡಿದ್ರಿ ನೀವು? ಭಾಳಷ್ಟು ಯುವಕರ ಕೈಯಾಗ ಕಲ್ಲು ಕೊಡ್ತಾ ಕೆಲಸ ಮಾಡಿದ್ರಿ. ಇವತ್ತು ಕಾಶ್ಮೀರದ ಪರಿಸ್ಥಿತಿ ನೋಡಿದಾಗ ಭಾಳಷ್ಟು ಅಲ್ಪಸಂಖ್ಯಾತ ಯುವಕರಿಗೆ ಕಲ್ಲು ಕೊಟ್ಟು ಅವರ ಬದುಕನ್ನು ಹಾಳು ಮಾಡ್ತಾ ಇದ್ರಿ. ಇವತ್ತು ಯಾವಾಗ ನಮ್ಮ ನರೇಂದ್ರ ಮೋದಿಯವರು ಕಾಶ್ಮೀರವನ್ನು ನಮ್ಮ ಕ್ಲಿಯರ್ ಮಾಡಿದಾಗ ಇವತ್ತು ಆ ಮಕ್ಕಳ ಕೈಯಲ್ಲಿ ಪೆನ್ನು ಮತ್ತು ಪುಸ್ತಕ ಬರ್ತಾ ಇದೆ. ಇವತ್ತು ಆ ಮಕ್ಕಳ ತಂದೆ ತಾಯಿ ಇರ್ಬೋದು, ಅವ್ರ ಪೇರೆಂಟ್ಸ್ ಇರ್ಬೋದು, ಇವತ್ತು ಆನಂದ ಪಡ್ತಾ ಇದ್ದಾರೆ ಮಕ್ಕಳ ಒಂದು ಬದಲಾವಣೆಯನ್ನು ಕಂಡು. ಇನ್ನೂ ಸ್ವಲ್ಪ ಇದೆ ಬದಲಾವಣೆ, ಸ್ವಲ್ಪ ದಿವಸದಲ್ಲಿ ಆಗ್ತೈತೆ ಅಂತಕ್ಕಂಥದ್ದು. ಅದಕ್ಕೆ ಕೊನೆಯದಾಗಿ ನಾ ಇನ್ನೊಂದು ಬಿಜಾಪುರ ಜಿಲ್ಲೆಯ ರಾಜಕೀಯ ಬಗ್ಗೆ ಸ್ವಲ್ಪ ನಾನು ಮಾತನಾಡೋಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಬಿಜಾಪುರ ರಾಜಕೀಯ ಒಂದು ವ್ಯವಸ್ಥೆ, ಪತ್ರಿಕಾಗೋಷ್ಠಿ ಇರ್ಬೋದು, ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಕ್ಕಂಥದ್ದು, ಕೆಟ್ಟ ಪದಗಳನ್ನ ಬಳಕೆ ಮಾಡ್ತಕ್ಕಂಥ, ಎಲ್ಲರಿಗೆ ಕೆಟ್ಟ ಪದಗಳನ್ನ ಬಳಕೆ ಮಾಡ್ತಕ್ಕಂಥದ್ದು ಕೂಡ ಭಾಳ ನೋವಿನ ಸಂಗತಿ ಅದ. ಯಾಕಂದ್ರೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸಿದ್ದೇಶ್ವರ ಮಹಾಸ್ವಾಮಿಗಳು ತಮ್ಮ ಜೀವನ ಉದ್ದಕ್ಕೂ ಬಿಜಾಪುರ ಜಿಲ್ಲೆಯ ಜನತೆಗೆ ಹೇಳ್ಕೊಟ್ಟದ್ದು ಯಾವ ರೀತಿ ನಾವು ಬದುಕಬೇಕು, ನಮ್ಮ ಮಾತುಗಳು ಹೆಂಗಿರ್ಬೇಕಂತ ಹೇಳ್ಕೊಟ್ಟಾರ. ಅದಕ್ಕೆ ದಯಮಾಡಿ ಬಿಜಾಪುರ ಜಿಲ್ಲೆ ಎಲ್ಲ ರಾಜಕೀಯ ಪಕ್ಷದ ನಾಯಕರಿಗೆ ಹೇಳ್ತಾ ಇದ್ದೀನಿ ನಾನು, ಇಲ್ಲಿ ಏನಾಗೈತೆ ಇಲ್ಲಿವರೆಗೆ ಆಗ್ಯದ, ಅದನ್ನು ಕೊನೆಗೊಳಿಸಲೇಬೇಕು. ಇಲ್ಲ ಅಂದ್ರೆ ನೀವು ನಿಮ್ಮ ವೈಯಕ್ತಿಕ ಮಾತಿನ ಚಾಳಿಗೋಸ್ಕರ ಬಿಜಾಪುರ ಜಿಲ್ಲೆಯ ಮಾನ ಮರ್ಯಾದೆ ಕಳೀತೀರಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ನಾನು ಕೊಡೋಕೆ ಇಚ್ಛೆ ಪಡ್ತೀನಿ. ಇಷ್ಟು ವಿಚಾರವನ್ನು ನಾನು ಹೇಳಿ ನನ್ನ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೀನಿ. ಬೆಲೆ ಏರಿಕೆ ಕೇಂದ್ರದ್ದು ಆಗಿಲ್ವಾ ಸರ್? ಬೆಲೆ ಏರಿಕೆ ಕೇಂದ್ರ ಮಾಡೇ ಇಲ್ಲ. ಏನಾದರೂ ಜಾಗತಿಕ ಈ ಯುದ್ಧಗಳ ಪರಿಣಾಮವಾಗಿ ಕ್ರೂಡ್ ಆಯಿಲ್ ರೇಟ್ ಹೆಚ್ಚಾಗಿದ್ರಿಂದ ಎಲ್ಲ ದೇಶಗಳಲ್ಲಿ ಕೂಡ ಬೆಲೆ ಏರಿಕೆ ಆಗಿದೆ. इंशाल इंग्लिश मीडियम स्कूल विजयपुर एडमिशन्स ओपन। नर्सरी से लेकर हाई स्कूल तक एडमिशन शुरू हो चुके हैं। यहाँ बच्चों को दुनियाई तालीम के साथ साथ दीनी तालीम भी दी जाती है। क्वालिफाइड टीचर्स, फ्रेंडली एनवायरनमेंट और CCTV सर्वेलेंस के साथ बच्चों की हिफाजत, हायरार्की मैनेजमेंट के जरिए डिसिप्लिन और बेहतरीन तालीम का ख्याल रखा जाता है।
स्कूल में स्मार्ट क्लासेस, कंप्यूटर क्लासेस, स्पोकन इंग्लिश, स्पोर्ट्स और एक्टिविटी बेस्ड लर्निंग के जरिए बच्चों का ओवरऑल डेवलपमेंट किया जाता है। बस फैसिलिटी और गर्ल्स और बॉयज के लिए सेपरेट सैनिटेशन मौजूद है। बच्चों को वैकेशन क्लासेस भी लिए जा रहे हैं। एड्रेस नियर अजहर ग्राउंड, केएचबी कॉलोनी, महबूब नगर, विजयपुर। अपने बच्चों के बेहतरीन मुस्तकबल के लिए आज ही एडमिशन्स कंफर्म कीजिए। तो देर किस बात की, स्क्रीन पर दिए गए नंबर्स पर कॉल करके अपने बच्चों के एडमिशन्स कंफर्म कीजिए। ಕಮ್ಮಿ ಇದ್ದಾಗಲೂ ನೀವು ಕಡಿಮೆ ಏನು ತಗೊಂಡಿದ್ದೀರಿ? ಕ್ರೂಡ್ ಆಯಿಲ್ ಸರ್ ನೀವು ಕಂಪೇರ್ ಮಾಡಿದಾಗ ಕ್ರೂಡ್ ಆಯಿಲ್ ಕಡಿಮೆ ಹೆಚ್ಚು ಆಗ್ತಿರ್ತದೆ ಮಾರ್ಕೆಟ್ನ ಬೆಲೆಯಲ್ಲಿ. ಅದರ ಬೆಲೆ ಏರಿಕೆಯಲ್ಲಿ ನಮ್ಮ ಪರ್ಸೆಂಟೇಜ್ ಲೆಕ್ಕ ತೆಗೆದಾಗ ಭಾಳಷ್ಟು ಕಡಿಮೆ ಇದೆ ನಮ್ಮದು. ಈಗ ಹೇಳಿದ್ರಿ ರಾಜಕಾರಣಿಗಳಿಗೆ ಮಾತನಾಡುವ ಮೀಡಿಯಾದಲ್ಲಿ ಅಪಾರ ಶಬ್ದಗಳು ಯಾರು ಅನ್ನೋದು ಬಹಿರಂಗಪಡಿಸ್ತೀವಿ ಸರ. ಒಂದೇ ಕೈ ಚಪ್ಪಾಳೆ ಆಗೋದಿಲ್ಲ. ನಾವು ಗೋಡೆಗೆ ಏನು ಬಾಲ್ ಚೆಂಡು ಹೋಗಿತ್ತೀವೋ ಚೆಂಡು ರಿವರ್ಸ್ ಬರಾಕತ್ತೇವೆ. ಎರಡೂ ಕಡೆ ಎಲ್ಲ ಕಡೆನೂ ನಡೆದಾವೆ, ಎಲ್ಲ ಕಡೆನೂ ಬಂದ್ ಆಗ್ಬೇಕು. ಅದು ಒಂದೇ ಕಡೆ ಏನೋ ಹೇಳಕ್ಕೆ ಇಚ್ಛೆಪಡೋದು, ಎಲ್ಲ ಕಡೆನೂ ಅದು ಬಂದ್ ಆಗ್ಬೇಕು ಮಾರ್ಗ. ತಮ್ಮ ಪತ್ರಿಕಾ ಮಾಧ್ಯಮದವ್ರಿಗೆ ಮನವಿ ಮಾಡ್ತಾನೆ. ಪತ್ರಿಕಾಗೋಷ್ಠಿ ಯಾವ ರೀತಿ ಇಂಡಿವಿಜುವಲ್ ಹೋದಾಗ ನೀವು ಕಟ್ ಮಾಡಿರಿ, ಅವ್ರಿಗೆ ವಾರ್ನಿಂಗ್ ಮಾಡಿರಿ. ನಿಮ್ಗೆ ಆ ವಿಷಯಗಳು ಹೊರಗೆ ಬರ್ಲಾರ್ದಂಗೆ ಮುಂದೆ ಪತ್ರಿಕಾಗೋಷ್ಠಿನ ಈ ಕೆಟ್ಟ ಮಾತನ್ನು ಮಾತನಾಡಲಾರ್ದಂಥ ಭಾವನೆಗಳು ಅವ್ರಿಗೂ ಕೂಡ ಬರಬೇಕಾಗಿದೆ. ಪ್ರೊಫೆಷನಲ್ ಆಗಿದ್ದವರು ಯಾರು ಅದನ್ನ ಹಾಕಿಲ್ಲ. ಬಟ್ ಏನಂತಂದ್ರೆ ಮಾತಿನ ಬರೋದಲ್ಲಿ ನೀವು ಏನಾದ್ರು ಹೇಳ್ಬಿಟ್ರೆ ನಾವು ಅದು ಕೆಲವೊಂದು ಸಂದರ್ಭದಲ್ಲಿ ಲೈವ್ ಇರ್ತದೆ, ಏನು ಮಾಡಕ್ ಆಗೋದಿಲ್ಲ. ಅದೇ ಪ್ರಜ್ಞಾವಂತಿಕೆ ಬೆಳೆಸ್ಕೋಬೇಕು. ಅದು ಮುಖ್ಯವಾಗಿದೆ ಸರ್. ತಮ್ಮದು ತಾವು ಪ್ರಯತ್ನ ನೀವು ಮಾಡ್ತಾ ಇದ್ರಿ. ಅದನ್ನು ಕೂಡ ರಾಜಕೀಯ ವ್ಯಕ್ತಿಗಳು ಯಾರು ಈ ರೀತಿ ಬಿಜಾಪುರದ ಮಾನ ಮರ್ಯಾದೆ ಕಳೆಯಕತ್ತಾರಲ್ಲ, ಅವರು ಈ ಕೆಲಸ ಮಾಡ್ಬೇಕಂತ ನನಗೆ ನೋವಿಂದ ಹೇಳ್ತಾ ಇದ್ದೀನಿ. ಸಂಸ್ಕೃತಿ ಅಂತ ಹೇಳ್ತಾರೆ, ಸಂಸ್ಕೃತಿ ಎಲ್ಲಿದೆ? ಸಂಸ್ಕೃತಿ ಹೋಗೇ ಬಿಟ್ಟೈತೆ ಸರ್ ಇವತ್ತಿನ ವಾತಾವರಣದಲ್ಲಿ. ರೈಟ್ ಸರ್, ಥ್ಯಾಂಕ್ ಯು. ನನ್ನ ಗುಡ್ ಐಡೆಂಟಿಫೈ ಸ್ವಲ್ಪ ಆಗ್ತದೆ. ಈಗ ನಿಮ್ಮ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಸಚಿವ ಸ್ಥಾನ ತಪ್ಪಿದೆ ಸರ್. ಅವ್ರೊಬ್ಬರಿಗೆ ಅಲ್ಲ, ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಇವತ್ತು ಲೋಣಿ ಅವರು ಕೂಡ ಇವತ್ತು ಕೂಡ ಅವರು ನೋವನ್ನು ವ್ಯಕ್ತಪಡಿಸಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಲಕ್ಷ್ಮಣ್ ಸವದಿ ಅವರು ನಮ್ಮ ಭಾರತೀಯ ಜನತಾ ಪಕ್ಷ ಅವರಿಗೆ ಉಪಮುಖ್ಯಮಂತ್ರಿಗೆ ಹೋಗಿತ್ತು. ಆದರೆ ಅವ್ರು ಬಿಟ್ಟು ಹೋಗಿ ಸರಿ ತಪ್ಪು ನಾ ಹೇಳೋ ದೊಡ್ಡ ವ್ಯಕ್ತಿ ಅಲ್ಲ, ಅವ್ರಿಗೇನು ನೋವಾಗಿ ಹೋಗಿದ್ದಾರೆ. ಆದರೆ ಇವತ್ತು ಅವ್ರು ಹೋದಿದ್ರಿಂದ ನಿಜವಾಗಿ ಕೂಡ ಆ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಆಗೈತಿ. ನಾನು ಬಬ್ಲೀಸ್ ಮತಕ್ಷೇತ್ರದಲ್ಲಿ ಕೂಡ ಅದರ ನೋವನ್ನು ನಾನು ಅನುಭವಿಸಿದ್ದೀನಿ. ಅಂಥ ವ್ಯಕ್ತಿಗೆ ಅವರು ಯಾವ ರೀತಿ ಹಿಂಸೆ ಕೊಟ್ಟರು ಅಂತಕ್ಕಂಥದ್ದು ನೀವು ಇನ್ನೊಂದ್ಸಲ ನೀವು ಮಾಡೋದಿಲ್ಲ ದೊಡ್ಡದಲ್ಲ, ಅದು ನಾನು ಕನ್ಸಿಡರ್ ಮಾಡೋಂಗಿಲ್ಲ. ನೀವು 3 ವರ್ಷ ಕಳೆದ್ರಿ, ಲಕ್ಷ್ಮಣ್ ಸವದಿ ಅವ್ರಿಗೆ ಅವಕಾಶ ಕೊಡಲಿಲ್ಲ. ಇನ್ನು 2 ವರ್ಷ ಐತಿ, 2ನೇ ಅವಧಿಗೆ ಮಾಡ್ಬೋದು ನೀವು. ಆದರೆ ಗಾಣಿಗೆ ಸಮಾಜದ ಒಬ್ಬ ಮುಖ್ಯಸ್ಥನಿಗೆ ಅಥವಾ ಒಬ್ಬ ಶಕ್ತಿಯುತ ರಾಜಕಾರಣಿಗೆ ನಾವು ಭಾರತೀಯ ಜನತಾ ಪಕ್ಷದಿಂದ ಬಿಟ್ಟು ಹೋಗಿ ಅಂಥ ವ್ಯಕ್ತಿಗೆ ನೀವು ನೋವು ಮಾಡಿರಿ. ಆದರೆ ಇವತ್ತು ಅವ್ರಿಗೆ ಅರಿವಾಗಿರ್ತೈತಿ. ಲಕ್ಷ್ಮಣ್ ಸವದಿ ಅವರು ಕೂಡ ನಾವೊಬ್ಬ ಎಂಥ ಪಕ್ಷದಲ್ಲಿ ಇದ್ನಿ, ಯಾವ ಪಕ್ಷಕ್ಕೆ ಬಂತಕ್ಕಂಥ ನೋವು ಅವ್ರಿಗೆ ಕಾಡ್ತೈತಿ. ಇವತ್ತು ಯಶವಂತರಾವ್ ಗೌಡ್ರು ಅದಾರ, ಅವರು ಕೂಡ ಭಾಳ ವರ್ಷದಿಂದ ರಾಜಕಾರಣ ಮಾಡಕತ್ತಾರ, ಅವ್ರಿಗೂ ಕೂಡ ಅನ್ಯಾಯ ಆಗೈತಿ. ಇವತ್ತು ಶಿವಾನಂದ ಪಾಟೀಲ್ 2 ಬಣ ಇದು ಅಂತ ಹೇಳ್ತಿದ್ರು. ಒಬ್ಬರು ಸಿದ್ದರಾಮಯ್ಯನ ಕಡೆ, ಒಬ್ಬರು ಡಿ.ಕೆ ಕಡೆ ಐತಿ ಅಂತ. ಇವತ್ತು ಸಿದ್ದರಾಮಯ್ಯನ ಕಡೆ ಎಂ ಬಿ ಪಾಟೀಲ್ ಇರ್ತಿದ್ರು ಅಂತಕ್ಕಂಥದ್ದು. ಶಿವಾನಂದ ಪಾಟೀಲ್ ಸಾಹೇಬ್ ಡಿ.ಕೆ ಬೆಂಬಲಿಗೆ ತಿಳ್ಕೊಂಡು ಚರ್ಚೆ ಆಗ್ತಿತ್ತು ಜಿಲ್ಲೆ ಒಳಗೆ. ಆದರೆ ಡಿ.ಕೆ ಅವರಿಗೆ ಇವತ್ತು ಮುಖ್ಯಮಂತ್ರಿಯಾಗಿ ಆ ಶಿವಾನಂದ ಪಾಟೀಲ್ಗೆ ನೀವು ಮಂತ್ರಿ ಕೊಡದೆ ಹೋದ್ರೆ ನಿಮ್ಮ ನಾಯಕತ್ವ ಎಲ್ಲದ? ಅಂದ್ರೆ ಪೂರಾ ಕಾಂಗ್ರೆಸ್ ದಿವಾಳಿ ಅಂಚಿನಲ್ಲಿ ಹೊಂಟ, ಯಾರಿಗೆ ಸಂಬಂಧ ಹೊಂಟ. ಸರ್ ನೋಡ್ರಿ, ಶಿವಾನಂದ ಪಾಟೀಲ್ ಅಷ್ಟೇ ಅಲ್ಲ, ಯಾವಾಗ ಈಗ ಎಂ ಬಿ ಪಾಟೀಲ್ ನೀರಾವರಿ ಮಂತ್ರಿ ಆದರು, ಒಂದ್ಸಲ ಶಿವಾನಂದ ಪಾಟೀಲ್ ಆರೋಗ್ಯ ಮಂತ್ರಿ ಆಗಿದ್ರು. ಮತ್ತು ಆ ಇಲಾಖೆ ಮಂತ್ರಿ ಆದಾಗ ಅವ್ರ ಕೆಲಸ ಏನು ಮಾಡ್ತಾರೆ? ಅದೇ ಕೆಲಸ ಇರ್ತೈತಿ. ಆದರೆ ಇವತ್ತು ಇನ್ನೊಂದು ನೋವಿನ ಸಂಗತಿ ಅಂದ್ರೆ, ಇವತ್ತು ನೀರಾವರಿ ಖಾತೆಗೆ ಅವರು ಬೆಂಗಳೂರಿನಲ್ಲಿ ನಾವು ಒಲ್ಲೆ ತಿರ್ಗಿಸಿಂದ ಅನ್ನುವ ಸಂದರ್ಭದಲ್ಲಿ ಇವತ್ತು ಇನ್ನೂ ಅದಾರಲ್ಲಿ ಶಿವಾನಂದ ಪಾಟೀಲ್ ಅದಾರ, ಯಶವಂತರಾವ್ ಗೌಡ್ರು ಅದಾರ, ನಾಡಗೌಡ್ರಿಗೆ ಕೊಡ್ರಿ, ಕಡೆಗೆ ವಿಜಯಪುರ ಜಿಲ್ಲೆಗೆ ಕೊಡ್ರಿ ಅಂತ. ಅದು ವಿಜಯಪುರ ಜಿಲ್ಲೆಗೆ ಭಾಳ ಅನಿವಾರ್ಯ ಅದ. ಕೃಷ್ಣಾ ಮೇನ್ ಇದು ನೀರಾವರಿಗೆ ಅವಶ್ಯಕ ಇರ್ತಕ್ಕಂಥ ಮಂತ್ರಿ ಬಿಜಾಪುರ ಜಿಲ್ಲೆಗೆ ಅದ. ಇವತ್ತು ನೀವು ಬೇರೆ ಕೇಂದ್ರ ಸರ್ಕಾರ ಮೇಲೆ ಬಟ್ಟು ತೋರಿಸ್ತೀರಿ ಗೆಜೆಟ್ ನೋಟಿಫಿಕೇಶನ್ ತೇಸಿಂದ. ಗೆಜೆಟ್ ನೋಟಿಫಿಕೇಶನ್ ಇವತ್ತು ನಾಳೆ ಆಗ್ಬೋದು, ಅದು 1 ದಿವಸ ಪ್ರಕ್ರಿಯೆ ಐತದ. ಇವತ್ತು ಗೆಜೆಟ್ ನೋಟಿಫಿಕೇಶನ್ ಆತಂದ್ರೆ ನೀರು ಬಿಡ್ಲಿಕ್ಕೆ ಅವಕಾಶ ಅದ. ಆದ್ರೆ ನೀವು ಭೂ ಸ್ವಾಧೀನ ಮಾಡ್ಕೊಳ್ತಕ್ಕಂಥ ಪ್ರಕ್ರಿಯೆ, ಆ ರೈತರ ಮುಳುಗಡೆ ಆದಂಥ ಜಮೀನಿಗೆ
ಕೊಡ್ತಕ್ಕಂಥದ್ದು ಎಲ್ಲ ನಿಮ್ಗೆ ಇದು ಭಾಳಷ್ಟು ಲೆಂಗ್ದಿ ಪ್ರೊಸೀಜರ್ ಅದ, ಅದನ್ನ ನೀವು ಮುಗಿಸಾಕ್ತಾ ಇರಲ್ಲ. ಬರೀ ಸುಮ್ ಕೇಂದ್ರ ಸರ್ಕಾರ ಗೆಜೆಟ್ ಅಂತಕ್ಕಂಥ ಆರೋಪವನ್ನು ಮಾಡ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರದ ನಾಯಕರಿಗೆ ನಾನು ಹೇಳ್ತೀನಿ, ನೀರಾವರಿ ಬಗ್ಗೆ ಕಳಕಳಿ ಇತ್ತಂದ್ರೆ MB ಪಾಟೀಲ್ ಸಾಹೇಬ್ರಿಗೆ ಹೇಳ್ತಿದ್ದೀನಿ, ನೀವು ಇಲ್ಲಿ ಕೈಗಾರಿಕೆ ಮಂತ್ರಿಯಾಗಿ ನೀವು ಸಾಧನೆ ಮಾಡಿ ಬಿಜಾಪುರದಲ್ಲಿ ಅಂಥದ್ದೇನಿಲ್ಲ. ಈ ನೀರಾವರಿ ಮಂತ್ರಿ ಅವಶ್ಯಕತೆ ಅದ. ನಿಮ್ಮ ಕೈಗಾರಿಕೆ ಮಂತ್ರಿಯನ್ನು ಯಾರು ಕೇಳಕತ್ತೆ ಅವ್ರಿಗೆ ಕೊಡ್ರಿ, ನೀರಾವರಿ ಮಂತ್ರಿ ನೀವು ತೊಗೊಂಡ್ರಿ ಅಂದ್ರೆ ಏನಾದ್ರು ಸ್ವಲ್ಪ ಮಟ್ಟಿಗೆ ಇನ್ನೂ ಅನುಕೂಲ ಆಗ್ಬೋದು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದು ಯಾಕೆ ಒಲಿತಾರೆ ಗೊತ್ತಿಲ್ಲ. ಅಲ್ಲಿ ನನಗೆ ಅನ್ಸಾಗ್ತೈತಿ, ಈಗ ಉಳಿದದ್ದು ಏನು ಕೆಲಸ ಅದ ಅಂದ್ರೆ ರೈತರ ಅಕೌಂಟ್ ದುಡ್ಡು ಹೋಗೋದೈತಿ ಅಷ್ಟೇ. ಈಗ ನಾನು ಆರೋಪ ಮಾಡ್ಬೇಕಾಗೈತಿ ಕಾಂಗ್ರೆಸ್ ಸರ್ಕಾರದ ಎಲ್ಲ ನಾಯಕರಿಗೆ. ಅಂದ್ರೆ ಈಗೆಲ್ಲ ಡೆವಲಪ್ಮೆಂಟು ಕೆನಾಲ್ಗೆಲ್ಲ ಮುಗಿದ್ಬಿಟ್ಟಾವ, ಯಾಕೆ ಅಲ್ಲೆಲ್ಲ ವ್ಯವಹಾರ ಇರ್ತಾವೆ. ಈಗ ಡೈರೆಕ್ಟ್ DBT ಅಂದ್ರೆ ರೈತರ ಅಕೌಂಟ್ ಹೋಗೈತಿ, ಇದ್ರಾಗ ಏನು ಪರ್ಸೆಂಟೇಜ್ ಸಿಗಲ್ಲತ್ತೆ ನೀವು ವಾಲ್ಯಂತ ಈ ಕಾಂಗ್ರೆಸ್ ನಾಯಕರಿಗೆ ನೀರಾವರಿ ಇಲಾಖೆ ವಾಲ್ಯ ಅಂತಕ್ಕಂಥ ಎಲ್ಲರಿಗೂ ಕೂಡ ನಾವು ಪ್ರಶ್ನೆ ಮಾಡ್ಬೇಕಾಗೈತಿ. ಇನ್ನೊಂದು ನಮ್ಮ ರಜಾಕ್ ಸಾಬ್ ವಾಲಿಕಾರ್ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಅಲ್ಪಸಂಖ್ಯಾತ ಅಧ್ಯಕ್ಷ ಮಾಡಿದ್ವಿ. ಭಾಳಷ್ಟು ಆ್ಯಕ್ಟಿವ್ ಪರ್ಸನ್ ಇದ್ದಾರೆ, ಅವ್ರಿಗೂ ಕೂಡ ಒಂದೆರಡು ಮಾತು ಅವರು ಹೇಳಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ, ನಮ್ಮ ಜಿಲ್ಲೆಯ ಅಧ್ಯಕ್ಷರಿಗೆ ನಮಸ್ಕರಿಸುತ್ತಾ ಹಾಗೂ ನಮ್ಮ ವಕೀಲರಿಗೆ ನಮಸ್ಕರಿಸುತ್ತಾ, ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನನಗೆ ಗುರುತಿಸಿ ಅಲ್ಪಸಂಖ್ಯಾತರ ಒಬ್ಬ ನನ್ನನ್ನು ಗುರುತಿಸಿ ನನ್ನ ಜಿಲ್ಲೆಯ ಎಲ್ಲ ನಾಯಕರು ಹಾಗೂ ರಾಜ್ಯದ ಎಲ್ಲ ನಾಯಕರು ನನ್ನನ್ನು ಗುರುತಿಸಿ ನನ್ನ ಜಿಲ್ಲೆಯ ಅಲ್ಪಸಂಖ್ಯಾತ ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕಾಗಿ ನಾ ಎಲ್ಲರಿಗೆ ತುಂಬ ಹೃದಯದಿಂದ ಅವರಿಗೆ ಧನ್ಯವಾದ ಸಲ್ಲಿಸುತ್ತೇನೆ. ಮುಂದಿನ ವರ್ಷ ಡೆವಲಪ್ಮೆಂಟ್ ಏನು ಮಾಡ್ತಿಲ್ಲ, ಮುಂದಿನ ದಿನಗಳಲ್ಲಿ ನಾನು ನನ್ನ ಕೊಟ್ಟಂತ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸ್ಕೊತಾ ಎಲ್ಲ 8 ಮತಕ್ಷೇತ್ರದಲ್ಲಿ ನಮ್ಮ ಪಕ್ಷದ ನಮ್ಮ ಅಲ್ಪಸಂಖ್ಯಾತರ ಎಲ್ಲ ನಾಯಕರನ್ನು ಒಗ್ಗೂಡಿಸಿ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಅಲ್ಪಸಂಖ್ಯಾತರ ಒಂದು ಕೊಡುಗೆಯನ್ನು ಕೊಡುವಂತ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತೀನಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. Admissions are open in Al-Huda उर्दू मीडियम स्कूल एंड लीड इंग्लिश मीडियम स्कूल विजयपुर। तालीम की बेहतरीन पहचान बन चुके अल-हुदा उर्दू मीडियम स्कूल और लीड इंग्लिश मीडियम स्कूल सिर्फ एक स्कूल नहीं बल्कि बच्चों के बेहतर मुस्तकबल की मजबूत बुनियाद हैं। यहाँ मॉडर्न एजुकेशन के साथ साथ दीनी तालीम भी दी जाती है ताकि बच्चे करिकुलर एक्टिविटीज के साथ साथ को करिकुलर एक्टिविटीज के जरिए अखलाक, कम्युनिकेशन स्किल्स और ओवरऑल डेवलपमेंट में आगे बढ़ सके। स्कूल में मौजूद हैं वेल क्वालिफाइड और एक्सपीरियंस्ड टीचर्स, वेल इंफ्रास्ट्रक्चर और फर्निश्ड क्लासरूम्स, प्लेग्राउंड और वैन फैसिलिटी, CCTV सर्वेलेंस, स्पोकन इंग्लिश, अबैकस और स्मार्ट क्लासेस, स्पोर्ट्स, साइंस एंड मैथ्स एक्टिविटीज, दीनियात एग्जीबिशन और क्विज कॉम्पिटिशन्स, ओनली फीस नो डोनेशन। हर क्लास में सिर्फ 25 से 30 स्टूडेंट्स का इंटेक रखा गया है। वेकेशन क्लासेस भी लिए जा रहे हैं, तो देर किस बात की, नर्सरी से 10th तक के लिए एडमिशन्स शुरू हो चुके हैं। एड्रेस JM रोड, KSB कॉलोनी, नियर इंदिरा नगर, विजयपुर। अधिक जानकारी के लिए स्क्रीन पर दिए गए नंबर्स पर कॉल करें। जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।